ಎಲ್ಲರಿಗೂ ನಮಸ್ಕಾರಗಳು. ಕುಷ್ಠರೋಗದ ಪ್ರಬಂಧ. ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕುಷ್ಠ ಅಥವಾ ಹ್ಯಾನ್ಸನ್ ಕಾಯಿಲೆ ಇದು ದೀರ್ಘಕಾಲ ಕಾಯಿಲೆಯಾಗಿದ್ದು ಬ್ಯಾಕ್ಟೀರಿಯಾಗಳಾದ ಮೈಕೋಬ್ಯಾಕ್ಟೀರಿಯಂ ಲೆಪ್ರಿಯೋ ಅಥವಾ ಲೆಪ್ರೊಮೊಥೆಸ್ ದಿಂದ ಬರುವಂತಹದ್ದು. ಕುಷ್ಠ ಅಥವಾ ಹ್ಯಾನ್ಸನ್ ಕಾಯಿಲೆ ಇದು ದೀರ್ಘಕಾಲ ಕಾಯಿಲೆಯಾಗಿದ್ದು ಬ್ಯಾಕ್ಟೀರಿಯಾಗಳಾದ ಮೈಕೋಬ್ಯಾಕ್ಟೀರಿಯಂ ಲೆಪ್ರಿಯಾ ಅಥವಾ ಲೆಪ್ರೊಮೊಥೋಸಿಸ್ ದಿಂದ ಬರುವಂತಹದ್ದು. ಕುಷ್ಠರೋಗವು ಮನುಕುಲವನ್ನು 4000 ವರ್ಷಗಳಿಂದ ಕಾಡಿದೆ. ಇದು ಪುರಾತನ ಚೈನಾ, ಈಜಿಪ್ಟ್ ಮತ್ತು ಭಾರತದಂಥ ನಾಗರಿಕತೆಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ. ಕುಷ್ಠರೋಗವು ಮನುಕುಲವನ್ನು 4000 ವರ್ಷಗಳಿಂದ ಕಾಡಿದೆ. ಇದು ಪುರಾತನ ಚೈನಾ, ಈಜಿಪ್ಟ್ ಮತ್ತು ಭಾರತದಂಥ ನಾಗರಿಕತೆಗಳ ಸ್ಪಷ್ಟವಾಗಿ ಗೋಚರಿಸಿದೆ. ವಿವರಣೆ: ಕುಷ್ಠರೋಗದ ಮೊದಲ ಲಕ್ಷಣವೆಂದರೆ ಸಂವೇದನೆ ಇಲ್ಲದೆ ಚರ್ಮದ ತೇಪಗಳ ಸಂಭವ. ಕುಷ್ಠರೋಗದ ಮೊದಲ ಲಕ್ಷಣವೆಂದರೆ ಸಂವೇದನೆಯಿಲ್ಲದೆ ಚರ್ಮದ ಲೇಪಗಳ ಸಂಭವ. ಕುಷ್ಠರೋಗಕ್ಕೆ ಚಿಕಿತ್ಸೆ ಪಡೆಯದಿದ್ದರೆ ಅಥವಾ ತಡವಾಗಿ ಪ್ರಾರಂಭಿಸಿದರೆ, ಚಿಕಿತ್ಸೆ ಸಂಪೂರ್ಣಗೊಳ್ಳದಿದ್ದರೆ ರೋಗಿಗೆ ಅಪಾಯ ಖಚಿತ. ಅಂತೆಯೇ ಶರೀರದಲ್ಲಿ ಸ್ಪರ್ಶ ಜ್ಞಾನವಿಲ್ಲದ ಜಾಗಗಳನ್ನು ಸೂಕ್ತವಾಗಿ ಆರೈಕೆ ಮಾಡದಿದ್ದರೆ ಶಾಶ್ವತ ಅಂಗವೈಕಲ್ಯ ಅಥವಾ ನ್ಯೂನತೆಗಳು ಉಂಟಾಗಬಹುದು. ಕುಷ್ಠರೋಗದ ಬಗ್ಗೆ ಹಲವರಲ್ಲಿ ಮೂಢನಂಬಿಕೆ ಇದೆ. ಈ ರೋಗಕ್ಕೆ ತುತ್ತಾದವರು ಶಾಪಗ್ರಸ್ತರು, ಹಿಂದೆ ಅನ್ಯಾಯ ಮಾಡಿದರು ಎಂದು ದೂಷಿಸುತ್ತಾರೆ. ಆದರೆ ಮೈಕೋಬ್ಯಾಕ್ಟೀರಿಯಂ ಲೆಪ್ರ ಎಂಬ ರೋಗಾಣುವಿನಿಂದ ಬರುತ್ತದೆ. ಈ ಬಗ್ಗೆ ಕೆಲವರಲ್ಲಿ ಅರಿವು ಕಡಿಮೆ ಇರುವುದು ಕೂಡ ಪ್ರಕರಣಗಳು ಹೆಚ್ಚಾಗಲು ಕಾರಣವಾಗಿದೆ. ಕುಷ್ಠರೋಗದ ಲಕ್ಷಣಗಳು: ದೇಹದ ಮೇಲೆ ಯಾವುದೇ ಸ್ಪರ್ಶವಿಲ್ಲ, ತಾಮ್ರ ಬಣ್ಣದ ಮಚ್ಚೆ ಕಾಣಿಸುವುದು, ಕೈಕಾಲು ಜುಮ್ ಹಿಡಿದು ಸ್ಪರ್ಶದಾನೆ ಇಲ್ಲದಂತಾಗುವುದು, ಮುಖ ಅಥವಾ ಕೈಕಾಲುಗಳು ಎಣ್ಣೆ ಸವರಿದಂತೆ ಹೊಳಪು ಕಂಡುಬರುವುದು. ಇನ್ನು ಜಾಗೃತಿಗಾಗಿ ಆಂದೋಲನ. ಕುಷ್ಠರೋಗದ ಕುರಿತಾಗಿ ಜನರಲ್ಲಿ ಅರಿವು ಮೂಡಿಸಲು ಆರೋಗ್ಯ ಇಲಾಖೆ ಜನವರಿ 30ರಿಂದ ಇದೇ 13ರವರೆಗೆ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನವನ್ನು ಆರಂಭಿಸಿದೆ. ಕುಷ್ಠರೋಗದ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಪ್ರತಿ ಗ್ರಾಮ ಮಟ್ಟದಲ್ಲಿ ಸಭೆ, ಸಮಾರಂಭಗಳು, ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತಿದೆ. ವಿಶ್ವದಲ್ಲಿನ ಕುಷ್ಠರೋಗಿಗಳ ಒಟ್ಟು ಸಂಖ್ಯೆಯಲ್ಲಿ 60% ಮಂದಿ ಭಾರತದಲ್ಲಿದ್ದಾರೆ ಹಾಗೂ ಬಿಹಾರ್, ಛತ್ತೀಸ್ಗಢ ಮತ್ತಿತರ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಉಪಸಂಹಾರ: ಕುಷ್ಠರೋಗ ದೇವರ ಶಾಪ ಅಥವಾ ಯಾವುದೇ ಪಾಪದ ಕರ್ಮದ ಫಲವಲ್ಲ. ಕುಷ್ಠರೋಗ ವಂಶ ಪಾರಂಪರಿಕವಾಗಿ ಹರಡುವುದಿಲ್ಲ. ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಇಂಜಿನಿಯರಿಗೂ ಈ ರೋಗ ಬಂದ ಉದಾಹರಣೆ ಇದೆ. ಚಿಕಿತ್ಸೆ ಹೊಂದದ ಕುಷ್ಠರೋಗಿ ಸೀನಿದಾಗ ಅಥವಾ ಕೆಮ್ಮಿದಾಗ ಹೊರಬರುವ ಬ್ಯಾಕ್ಟೀರಿಯಾದಿಂದ ಕುಟುಂಬದಲ್ಲಿ ಅಥವಾ ಯಾರಿಗೆ ಬೇಕಾದರೂ ಈ ರೋಗ ಹರಡಬಹುದು. ಕುಷ್ಠರೋಗ ಕಾಣಿಸಿಕೊಳ್ಳಲು 3 ವರ್ಷದಿಂದ 25 ವರ್ಷ ಬೇಕು ಎಂದು ಹೇಳಿದರು. ನಿಮಗೂ ಕೂಡ ಕುಷ್ಠರೋಗದ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.